ಹಾ ಕಿಶನಣ್ಣ ಹೇಗಿದ್ದೀರಾ? ನಮಸ್ಕಾರ. ಮಾದೇವಣ್ಣವ್ರೆ, ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ಕಿಶನಣ್ಣ ಏನಾಯ್ತು ಕಿಶನಣ್ಣ? ಅದು ಅದು ಮಾದೇವಣ್ಣ, ಕಿಶನಣ್ಣ ಏನ್ ಹೇಳ್ತಾ ಇದ್ದೀರಾ? ದತ್ತಬಾಯಿ ಕಾಣ್ತಿಲ್ವಾ? ಅಲ್ಲ ಎಲ್ಲ ಕಡೆ ಹುಡುಕಿದ್ರಾ ಕಿಶನಣ್ಣ? ಎಲ್ಲ ಕಡೆ ಹುಡುಕಾಯ್ತು ಮಾದೇವಣ್ಣ, ಆದ್ರೆ ದತ್ತನ ಸುಳಿವೇ ಸಿಕ್ತಿಲ್ಲ. ದೃಷ್ಟಿ ಬೊಟ್ಟು ನಿಲ್ಸ ದತ್ತಬಾಯಿನ ನೋಡಿದ್ಯಾ? ಇಲ್ಲ ಸರ್, ನೋಡ್ಲಿಲ್ಲ. ಸರಿ ನೆನ್ಪು ಮಾಡ್ಕೊಂಡು ಹೇಳು. ಇಲ್ಲ ಸರ್, ನೋಡಿಲ್ಲ. ಶೆಲ್ ಹೋಗ್ಬಿಟ್ಟೆ ದತ್ತ. ಸರಿ ನೋಡ್ದೆ ಮಿಸ್ ಮಾಡ್ದೆ ಫೋನ್ ಮಾಡು. ಸರಿ ಸರ್. ಹೌದು. ಇವ್ರೆ, ನಮ್ ದತ್ತಾಬಾಯಿನ ಎಲ್ಲಾದ್ರೂ ನೋಡಿದ್ರಾ? ನೋಡಿದ್ವಲ್ಲ ಸ್ವಾಮಿ. ಎಲ್ಲೂ ಹೋಗಿರ್ಬೋದು. ಮೂರ್ತಿ ಅಣ್ಣ ದತ್ತಬಾಯಿನ ನೋಡಿದ್ರಾ? ಇಲ್ವಲ್ಲ. ನೋಡಿಲ್ವಾ? ಸರಿ ನೋಡ್ದೆ ಫೋನ್ ಮಾಡಿ. ಆಯ್ತಣ್ಣ. ನಮ್ ದತ್ತಾಬಾಯಿನ ಏನಾದ್ರು ನೋಡಿದ್ರಾ? ಇಲ್ಲ. ನಮ್ ದತ್ತಾಬಾಯಿ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ನಂಗೊಂದು ಕಾಲ್ ಮಾಡಿ. ಡೆಫಿನೆಟ್ ಆಗಿ ಮಾಡ್ತೀನಿ. ದತ್ತಬಾಯಿನ ನೋಡಿದ್ರಾ? ಇಲ್ಲ ಸರ್. ಸರಿ ಅಣ್ಣ, ನಮ್ ದತ್ತಾಬಾಯಿ ಏನಾದ್ರು ಬಂದಿದ್ರಾ? ಬಂದಿಲ್ಲ ಯಾರು. ನಮ್ ದತ್ತಾಬಾಯಿನ ಎಲ್ಲಾರು ನೋಡಿದ್ರಾ? ಇಲ್ಲ ಅಣ್ಣ. ಸೈಲೆಂಟ್. ದತ್ತ ಸಿಕ್ಕಿದ್ನ? ಇಲ್ಲ ಬಾಸು, ದಾರಿಲಿ ಹೋಗೋರ್ನೆಲ್ಲ ಕೇಳ್ದೆ, ನಿಲ್ಸಿ ಕೂಡ ಕೇಳ್ದೆ, ಯಾರು ದತ್ತಾಬಾಯಿನ ನೋಡಿಲ್ಲ ಅಂತ ಇದಾರೆ. ಅವ್ನು ಹೀಗ್ ಮಾಡ್ತಾನಂತ ನಂಗೆ ಮೊದ್ಲೇ ಕೂತಿದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ ಅವನ್ನ ಕಾಯ್ತಾ ಕೂರ್ತಿದ್ದೆ. ಬಾಸು, ದತ್ತಾಬಾಯಿ ಹೋಗೋ ಜಾಗಗಳನ್ನೆಲ್ಲ ಹುಡ್ಕಣ. ಹಾ ಬಾ. ಅಕ್ಕ ದತ್ತಬಾಯಿನ ನೋಡಿದ್ರ? ಇಲ್ಲ, ನೋಡಿಲ್ಲ. ಸರಿ. ದತ್ತಾಬಾಯಿ, ದತ್ತಾಬಾಯಿ, ದತ್ತ ದತ್ತಾಬಾಯಿ, ದತ್ತ ದತ್ತಾಬಾಯಿ. ದತ್ತ ಆ ಕಡೆ ಎಲ್ಲಾದ್ರೂ ಹೋಗಿರ್ಬೋದಾ? ದತ್ತ ಬಜರಂಗಿ ಬಸ್ಸು, ಸ್ವಲ್ಪ ಸಮಾಧಾನ ಮಾಡ್ಕೊ. ನೀನೇ ಈ ತರ ಕುಗ್ಗೋದ್ರೆ ಹೇಗೆ? ಸ್ವಲ್ಪ ಧೈರ್ಯ ತಗೋ. ಯಾಕೋ ಒಂಥರ ಭಯ ಶುರುವಾಗ್ತಿದೆ ಕಣೋ. ದತ್ತಬಾಯಿಗೆ ಏನಾದ್ರೂ ಆಗ್ಬಿಟ್ಟಿದೆ ಅಂತ ಆತಂಕ ಆಗ್ತಿದೆ. ಬಜರಂಗಿ ಬಸ್ಸು, ದತ್ತಾಬಾಯಿನ ಯಾರು ಏನ್ ಮಾಡಕ್ಕಾಗತ್ತೆ? ಅವನೆಲ್ಲೇ ಹೋದು ಹೇಳ್ಬಿಟ್ಟು ಹೋಗ್ತಾ ಇದ್ದ ಕಣೋ. ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ. ಅದು ಅಲ್ದೆ ಬೆಳಗ್ಗೆಯಿಂದ ಬರೀ ಅಪಶಕ್ನ ಆಗ್ತಿದೆ ಅಂತ ದೃಷ್ಟಿ ಹೇಳ್ತಾ ಇದ್ಲು. ಹೆಜ್ಜೆ ಹೆಜ್ಜೆಗೂ ಬರೀ ಕೆಟ್ಟ ಸೂಚನೆ ಸಿಗ್ತಿದೆ. ಯಾಕೋ ತುಂಬಾ ಭಯ ಆಗ್ತಿದೆ. ದತ್ತಾಬಾಯಿಗೆ ಏನಾಗಿದೆ ಅಂತ್ಯಾ? ಹೂವು ಅನ್ನಕ್ಕೆ ಮನ್ಸು ಒಪ್ತಿಲ್ಲ, ಹೂವು ಅನ್ನಕ್ಕೆ ವಾಸ್ತವ ಒಪ್ತಿಲ್ಲ. ಒಳಗೊಂಥರ ಸಂಕಟ ಆಗ್ತಾ ಇದೆ. ಸೈಲೆಂಟ್. ಏನೂ ಆಗಿಲ್ಲ. ದತ್ತ ವಾಪಸ್ ಬಂದೇ ಬರ್ತಾನೆ ಅಂತ ಧೈರ್ಯ ತಗೊಳಕ್ಕೂ ಆಗ್ತಾ ಇಲ್ಲ. ಅಪಾಯದ ವಾಸನೆ ಬರ್ತಾ ಇದೆ ಕಣೋ. ಬಾಯ್. ನೀವಿದನ್ನ ನನ್ನ ಕೊಳ್ಳಿಗೆ ಹಾಕ್ತಾಗ್ಲೇ ಕೇಳ್ಬೇಕಿತ್ತು, ಯಾಕೆ ಹಾಕ್ತಾ ಇದ್ದೀರಾ ಅಂತ. ನಾನು ಅವಾಗ್ಲೇ ಪ್ರಶ್ನೆ ಮಾಡ್ಬೇಕಿತ್ತು. ಏನೋ ಪ್ರೀತಿಯಿಂದ ಹಾಕ್ತಾ ಇದ್ದೀರಾ ಅಂತ ಸುಮ್ಮನಾಗ್ಬಿಟ್ಟೆ. ಇಷ್ಟವಾದ ವಸ್ತು ಇಷ್ಟವಾದವ್ರ ಜೊತೆ ಇರಬೇಕು ಅಂತ ಈ ಉಂಗುರನ್ನ ಬೆಳ್ಳಗಾಗ್ತೆ. ಆದ್ರೆ ನನಗಿಷ್ಟ ಆಗಿರೋದು ಆ ದತ್ತ.
ಈಗ ಅವನ್ ನನ್ನ ಜೊತೆ ಇರ್ಬೇಕಲ್ವಾ? ನನಗೆ ನೀನ್ ಬೇಕು ದತ್ತ, ಪ್ಲೀಸ್ ಕಣೋ, ಎಲ್ಲ ಇದ್ರು ವಾಪಸ್ ಬಂದ್ಬಿಡು ದತ್ತ. ನನಗೆ ನೀನ್ ಬೇಕು ದತ್ತ, ನೀನಿಂದ ನಾನು ಹೇಗಿರ್ಲಿ ದತ್ತ? ನೀನ್ ನನಗ್ ಬೇಕು. ಬಜರಂಗಿ ಬಸ್ಸು ಸಮಾಧಾನ ಮಾಡ್ಕೊ, ಬಜರಂಗಿ ಬಸ್ಸು. ಇಷ್ಟು ವರ್ಷಕ್ಕೂ ಯಾವಾಗ್ಲೂ ಹೀಗಾಗಿರ್ಲಿಲ್ಲ ಕಣೋ. ತುಂಬಾ ಭಯ ಆಗ್ತಾ ಇದೆ ದತ್ತ. ಥ್ಯಾಂಕ್ ಯು ಸೋ ಮಚ್ ಕರೀಂ. ನಿನ್ನಿಂದ ನನ್ನ ಶತ್ರು ನಾಶ ಆಗೋ ಹಾಗಾಯ್ತು. ಎಷ್ಟೋ ವರ್ಷದ ನನ್ನ ಆಸೆ ಕನ್ಸುಗಳು ಈಡೇರ್ತು. ಇನ್ನು ನನ್ನ ದಾರಿಗೆ ಯಾರು ಅಡ್ಡ ಬರಲ್ಲ. ಈ ಶರಾವತಿನ ತಡೆಯೋರು ಯಾರು ಇರಲ್ಲ. ಏನೇನು ದೃಷ್ಟಿನ? ಅವಳ ಕೈಲಿ ಏನಾಗತ್ತೆ? ದತ್ತು ಇಲ್ದೆ ಆ ದೃಷ್ಟಿ ಒಂಥರ ದೇವ್ರಿಲ್ದಿರೋ ಗುಡಿ ಇದ್ದಾಗ. ಆ ಗುಡಿನ ಸುತ್ತಿ ಏನು ಫಲ ಇಲ್ಲ. ನನಗೋಸ್ಕರ ಇಷ್ಟೊಂದು ಮಾಡಿರೋ ನಿನ್ನನ್ನ ನಾನು ಮರಿತೀನ? ನೀನ್ ದುಬೈಗೆ ಹೋಗೋದಕ್ ಮುಂಚೆ ನಿನ್ಗೊಂದು ದೊಡ್ಡ ಪಾರ್ಟಿ ಕೊಡಿಸ್ತೀನಿ. ಸದ್ಯಕ್ಕೆ ನನ್ನ ಖುಷಿನ ಸೆಲಿಬ್ರೇಟ್ ಮಾಡಬೇಕು. ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಶರು ಶರು ಶರು, ಕಡೆಗೂ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ. ಇಷ್ಟು ವರ್ಷ ನನ್ನ ಶತ್ರುಗಳು ಮೆರೆಯೋದನ್ನ ನೋಡಿ ಹೊಟ್ಟೆಗೆ ಬೆಂಕಿ ಬಿದ್ದಾಗ ಆಗ್ತಿತ್ತು. ಆದ್ರೆ ಇವತ್ತು ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ. ಇಷ್ಟು ವರ್ಷ ಗಂಡ ಮಕ್ಕಳು ಸಂಸಾರ ಎಲ್ಲನೂ ಬಿಟ್ಟು ಗುರಿ ಕಡೆ ಗಮನ ಕೊಟ್ಟೆ. ಇವತ್ತು ಆ ನನ್ನ ವನವಾಸಕ್ಕೆ ಫುಲ್ ಸ್ಟಾಪ್ ಬಿತ್ತು. ಇನ್ಮುಂದೆ ನಿನ್ ಲೈಫು ಸೂಪರ್ ಆಗಿರತ್ತೆ. ಆಸ್ತಿ, ಅಧಿಕಾರ, ದತ್ತನ್ ಸಿಂಹಾಸನ ಎಲ್ಲ ನಂದೆ, ಎಲ್ಲಾನು ನಂದೆ. ಇನ್ನು ಆ ಸಿಂಹಾಸನದ ಮೇಲೆ ಕೂತ್ಕೊಂಡು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋ ಪಟ್ಟದರ್ಸಿ ನಾನೇ. ಯಾಕ್ರಿ ಹೀಗ್ ಮಾಡಿದ್ರಿ? ನನ್ನ ಬಿಟ್ಟು ಎಲ್ಲಿಗೆ ಹೋದ್ರಿ? ನನ್ಗೊಂದ್ ಮಾತು ಹೇಳ್ದೆ ಕೇಳ್ದೆ ಎಲ್ಲಿಗ್ರಿ ಹೋದ್ರಿ? ಅವ್ರು ಎಲ್ಲಿ ಹೋಗ್ಬಿಡ್ತಾರೋ ಅಂತ ರಾತ್ರಿ ಎಲ್ಲ ಅವ್ರ ಕೈ ಹಿಡ್ಕೊಂಡೆ ಮಲಗಿದ್ದೆ. ಅದ್ ಯಾವಾಗ ಕೈ ಬಿಡಿಸ್ಕೊಂಡು ಯಾವಾಗ ಹೋದ್ರು ಒಂದು ಗೊತ್ತಾಗಿಲ್ಲ. ಹಾಳಾದ್ ನಿದ್ದೆ ನಾನ್ ಮಾಡಬಾರ್ದಾಗಿತ್ತು. ನೀನ್ ಹೀಗ್ ಬ್ಲೇಮ್ ಮಾಡ್ಕೋಬೇಡ. ಇಲ್ಲ ರಜಾ, ರಾತ್ರಿ ಯಾವಾಗ ಎಡಗಡೆಯಿಂದ ಹೂ ಬಿತ್ತೋ ನಾನು ಆಗ್ಲೇ ಹುಷಾರಾಗ್ಬೇಕಿತ್ತು. ರಾತ್ರಿ ಎಲ್ಲ ಜಾಗರಣೆ ಮಾಡ್ಬೇಕಿತ್ತು. ಹಾಗೇನು ಆಗಲ್ಲ ಅಕ್ಕ, ನೀನ್ ಧೈರ್ಯವಾಗಿರೋ. ಬಜರಂಗಿ ಅಣ್ಣ, ಸೈಲೆಂಟ್ ಅಣ್ಣ ಇಡೀ ಬಳ್ಳಾರಿನೇ ಹುಡುಕ್ತಿದ್ದಾರೆ. ಆದ್ರೆ ಅವ್ರಿಗೆಲ್ಲೂ ಸುಳಿವೇ ಸಿಗ್ತಿಲ್ಲ ರಾಜಾ. ಅವ್ರಿಗೆ ಏನಾಗಿದ್ಯೋ ಏನೋ ಅಂತ ಭಯ ಆಗ್ತಿದೆ. ಅಕ್ಕ, ನೀನ್ ಹಾಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡ. ಆತರ ಎಲ್ಲ ಏನೂ ಆಗಲ್ಲ ಅಕ್ಕ, ಪ್ಲೀಸ್. ಆಗ್ತಿರೋದೆಲ್ಲ ಕೆಟ್ಟದೆ ರಾಜ. ಈ ತರ ಯೋಚಿಸ್ಬಿಡ ಅಂದ್ರೆ ಹೇಗೆ? ಭಾವ ಏನೋ ಕೆಲ್ಸದ ಮೇಲೆ ಹೋಗಿರ್ಬೋದು, ಬರ್ತಾರೆ ಬಿಡಕ್ಕ. ನಡಿ, ನಾವ್ ಮನೆಗೆ ಹೋಗೋಣ. ಕೆಲ್ಸದ ಮೇಲೆ ಹೋಗಿದ್ರು ಕೂಡ ನನ್ಗೊಂದ್ ಮಾತು ಹೇಳ್ಬಿಟ್ಟೆ ಹೋಗ್ತಿದ್ರು ರಾಜ. ಒಂದ್ ವೇಳೆ ನಾನ್ ಮಲಗಿದ್ರೆ ನಾನು ಈ ತರ ಜಾಗ ತಲುಪಿದೀನಿ ಅಂತ ಒಂದ್ ಫೋನ್ ಮಾಡ್ತಿದ್ರು. ಈಗ ನೋಡಿದ್ರೆ ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ಫೋನಲ್ಲಿ ಚಾರ್ಜ್ ಇರ್ಲಿಲ್ವೋ ಏನೋ, ಅಥವಾ ಅವ್ರಿರೋ ಕಡೆ ನೆಟ್ವರ್ಕ್ ಇಲ್ವೋ ಏನೋ. ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೋಬೇಡ ಅಕ್ಕ, ಸಮಾಧಾನ ಮಾಡ್ಕೋ. ನೀನ್ ಎಷ್ಟೇ ಸಮಾಧಾನ ಹೇಳಿದ್ರು ನನ್ ಸಮಾಧಾನ ಆಗ್ತಿಲ್ಲ ರಾಜ. ಮನ್ಸಲ್ಲಿ ಏನೋ ಒಂಥರ ಸಂಕಟ. ಅಕ್ಕ ಪ್ಲೀಸ್ ಅಕ್ಕ, ಈ ತರ ಎಲ್ಲ ಮಾತಾಡ್ಬೇಡ. ಬಾ ನಡಿ, ಮನೆಗೆ ಹೋಗೋಣ. ಅವ್ರು ಇಲ್ದೆ ಮನೆಗೆ ಹೋಗೋದಕ್ ಮನ್ಸೇ ಬರ್ತಿಲ್ಲ ರಾಜ. ಏನೋ ಒಂಥರ ಮನ್ಸಿಗೆ ಒತ್ತಾಟ. ಅಕ್ಕ, ನೀನ್ ತುಂಬಾ ಒಳ್ಳೆಯವಳು. ದೇವ್ರು ನಿಂಗ್ ಮೋಸ ಮಾಡಲ್ಲ.
ಭಾವ ಮನೆಗ್ ಬಂದೇ ಬರ್ತಾರಕ್ಕ. ನಡಿ ನಾವ್ ಮನೆಗೆ ಹೋಗೋಣ. ನಡಿ ಅಕ್ಕ, ಪ್ಲೀಸ್ ಅಕ್ಕ, ಬಾ. ಪೇಷಂಟ್ ತುಂಬಾ ಸುಸ್ತಾದ್ರೆ ಗ್ಲೂಕೋಸ್ ಹಾಕಿ. ಅಯ್ಯೋ ನರಸಮ್ಮ, ನಂಗೆ ಅದೆಲ್ಲ ಗೊತ್ತಾಗಲ್ಲ. ನಮ್ಮ ಮಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನು ಕರಿತೀನಿ, ಅದೇನು ಮಾಡ್ಬೇಕು ನೀವು ಮಾಡ್ಬಿಡಿ. ಹಾ, ಅಪ್ಪ, ಅಮ್ಮ. ಅಮ್ಮನ ನಿನಗೆ ಬೇಗ ಹುಷಾರಾಗಬೇಕು ಅಂತ ದೇವ್ರ ಹತ್ರ ಹರಕೆ ಕಟ್ಕೊಂಡಿದ್ಲು, ಅದನ್ನ ತೀರ್ಸಕ್ ಹೋಗಿದ್ದಾಳೆ. ಗೊತ್ತಲ್ಲ ಅವಳು. ಹಾ, ದೃಷ್ಟಿ ದೃಷ್ಟಿಗೆ ಏನಾಗಿದೆ, ತುಂಬಾ ಚೆನ್ನಾಗಿದ್ದಾಳೆ. ಪುಡಿ, ಇನ್ನೊಂದು ವಿಷಯ ಗೊತ್ತಾ? ಮೊನ್ನೆ ಹನಿಮೂನ್ ಆಯ್ತಂತೆ. ಇನ್ನೇನು ಒಂದು ಸ್ವಲ್ಪ ದಿನದಲ್ಲೇ ಮಿನಿ ತಖ್ತಾಬಾಯಿ ಬಂದ್ಬಿಡ್ತಾನೆ. ಆ ಸಿಂಹಾಸನದ ಮೇಲೆ ನನ್ನ ಮಗ ಕೂತ್ಕೊತಾನೆ, ನನ್ನ ಮಗ. ಕೇಳೋದಕ್ಕೆ ಖುಷಿ ಆಗ್ತಿದೆ ಅಪ್ಪ. ಅದೋ ಕಿಶರಣ್ಣ ಫೋನ್ ಮಾಡ್ತಿದ್ದಾರೆ. ಏನೋ ಖುಷಿ ವಿಚಾರನೇ ಇರ್ಬೇಕು. ಅಪ್ಪ, ಲೌಡ್ ಸ್ಪೀಕರಿಗೆ ಹಾಕು, ನಾನೇ ಕೇಳ್ತೀನಿ. ಅಯ್ಯ, ಅಷ್ಟೇ. ಕಿಶರಣ್ಣ, ಹೇಗಿದ್ದೀರಾ? ನಮಸ್ಕಾರ. ಮಾದೇವಣ್ಣವ್ರೆ, ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ಕಿಶರಣ್ಣ, ಏನಾಯ್ತು ಕಿಶರಣ್ಣ? ಅದು ಮಾದೇವಣ್ಣ, ಕಿಶರಣ್ಣ, ಏನ್ ಹೇಳ್ತಾ ಇದ್ದೀರಾ? ದತ್ತವೇ ಕಾಣ್ತಿಲ್ವಾ? ಅಲ್ಲ, ಎಲ್ಲ ಕಡೆ ಹುಡುಕಿದ್ರಾ ಕಿಶರಣ್ಣ? ಎಲ್ಲ ಕಡೆ ಹುಡುಕಾಯ್ತು ಮಾದೇವಣ್ಣ, ಆದ್ರೆ ದತ್ತನ ಸುಳಿವೇ ಸಿಕ್ತಿಲ್ಲ. ಆ ಸೈಲೆಂಟ್ ಮತ್ತೆ ಬಜರಂಗಿ ಹುಡ್ಕೋಕ್ ಹೋದವರು ಇನ್ನೂ ಮನೆಗ್ ಬಂದಿಲ್ಲ. ಕಿಶರಣ್ಣ, ನನ್ನ ಮಗಳು ದೃಷ್ಟಿ ಕೂಡ ಇನ್ನೂ ಬಂದಿಲ್ಲ ಮಾದೇವಣ್ಣ. ದೃಷ್ಟಿ ಮನೆಗ್ ಬಂದ್ರೆ ಇವಳನ್ನ ಹೇಗ್ ಸಮಾಧಾನ ಮಾಡೋದಂತ ಗೊತ್ತಾಗ್ತಿಲ್ಲ. ನೀವು ಸ್ವಲ್ಪ ಬಂದ್ರೆ ಚೆನ್ನಾಗಿರೋದು. ಸರಿ ಕಿಶರಣ್ಣ, ನಾನು ಈಗಲೇ ಬರ್ತೀನಿ. ಅಲ್ಲ ಪುಟಿ, ಏನ್ ಹಾಕ್ತೀನಿ ಅಂತಾನೆ ಗೊತ್ತಾಗ್ತಿಲ್ಲ. ದತ್ತಬಾಯಿ ಬೆಳಗ್ಗೆ ಹೋದವ್ರು ಇನ್ನೂ ಮನೆಗೆ ಬಂದಿಲ್ವಂತೆ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಅಂತೆ. ಅಲ್ಲ ಪುಟಿ, ಅಲ್ಲಿ ನನ್ನ ದೃಷ್ಟಿ ಬುಡ್ಡ ಎಷ್ಟೊಂದು ಹೆದರ್ಕೊಂಡ. ಏನು ಪಾಪ, ನಾನು ಈಗಲೇ ಬರ್ತೀನಿ. ನರಸಮ್ಮ, ಬನ್ನಿ ಬನ್ನಿ ಬೇಗ. ಏನಾಯ್ತು? ನಾನು ಬರೋವರೆಗೂ ನನ್ನ ಮಗಳು ಚೆನ್ನಾಗಿ ನೋಡ್ಕೋಬೇಕು. ಮಗ, ಬರ್ತೀನಿ. ಅಪ್ಪ ಹುಷಾರು. ಮನೆಗೆ ಹೋಗ್ತೀನಿ.